ಎಚ್.ಡಿ. ಕೋಟೆ ಪಟ್ಟಣದ ಪುರಸಭೆ ಕಚೇರಿಯಲ್ಲಿ ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಪ್ರಕ್ರಿಯೆಯಲ್ಲಿ ಪರಿಶಿಷ್ಟ ಪಂಗಡ ಮಹಿಳೆ ಮೀಸಲಾಗಿದ್ದ ಅಧ್ಯಕ್ಷರ ಸ್ಥಾನಕ್ಕೆ ಶಿವಮ್ಮ ಚಾಕಳ್ಳಿ ಕೃಷ್ಣ ಮತ್ತು ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿದ್ದ ಉಪಾಧ್ಯಕ್ಷರ ಸ್ಥಾನಕ್ಕೆ 1ನೇ ವಾರ್ಡಿನ ಕಾಂಗ್ರೆಸ್ ಸದಸ್ಯ ಆಸಿಫ್ ಪೈಪೋಟಿ ನೀಡಿ ಚುನಾಯಿತರಾಗಿ ವಿಜಯ ಪತಾಕೆ ಹಾರಿಸಿದ್ದಾರೆ. ಇನ್ನು ನೂತನ ಅಧ್ಯಕ್ಷರಾದ ಶಿವಮ್ಮ ಚಾಕಳ್ಳಿ ಕೃಷ್ಣ, ಉಪಾಧ್ಯಕ್ಷರಾದ ಆಸಿಫ್ ಮಾತನಾಡಿ, ಕಳೆದ 7-8 ತಿಂಗಳಿಂದ ಅನೇಕ ಮೂಲಭೂತ ಸೌಕರ್ಯಗಳು, ಅಭಿವೃದ್ಧಿ ಕೆಲಸಗಳು ಸಮರ್ಪಕವಾಗಿ ನಡೆದಿಲ್ಲ. ಶಾಸಕರು ಮತ್ತು ಸಂಸದರ ಸಹಕಾರದೊಂದಿಗೆ ಎಲ್ಲ ಸದಸ್ಯರ ನಿರ್ದೇಶನದೊಂದಿಗೆ ಕಾಮಗಾರಿಗಳನ್ನು ಚುರುಕುಗೊಳಿಸಿ ಅಭಿವೃದ್ಧಿಯತ್ತ ಕೊಂಡೊಯ್ಯುವ ಕೆಲಸ ಮಾಡಿ ಉತ್ತಮ ಸೇವೆ ನೀಡುತ್ತೇವೆ ಎಂದರು. ವ್ಯವಸ್ಥೆನ ನಾವು ಶೀಘ್ರದಲ್ಲೇ ಮುಗಿಸ್ಕೊಳ್ತೀವಿ. ಮತ್ತೆ ನಾವು ಎರಡನೇ ಸತಿ ಇನ್ನೂ ಹೆಚ್ಚಿನ ನಿರೀಕ್ಷೆಯಲ್ಲಿ ನಮಗೆ ಕೆಲಸ ಮಾಡ್ಕೊಡ್ತೀವಿ ಅಂತ ಭರವಸೆ ಮಾಡ್ಕೊಡ್ತೀವಿ. ನನ್ನ ಒಂದು ಈ ಉಪಾಧ್ಯಕ್ಷ ಸ್ಥಾನಕ್ಕೆ ಬೆಂಬಲಿಸಿದಂತಹ ನನ್ನ ಎಲ್ಲ ಪುರಸಭಾ ಸದಸ್ಯರುಗಳು ಹಾಗೂ ಇದರ ನೇತೃತ್ವ ವಹಿಸತಕ್ಕಂತ ನಮ್ಮ ಮಾನ್ಯ ಶಾಸಕರಾದ ಅನಿಲ್ ಸಾಹೇಬ್ ಚಿಕ್ಕಮತ್ ಸಾಹೇಬ್ರು, 2 ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತೆ ಹಿತೈಷಿಗಳಿಗೆ ನಾನು ಮೊದಲನೇದಾಗಿ ಈ ಗೌರವನ ಅವ್ರಿಗೆ ಅರ್ಪಿಸ್ತೇನೆ. ಅತಿ ಹೆಚ್ಚಾಗಿ ಅಂತಂದ್ರೆ ಈ ನನ್ನ ಬಗ್ಗೆ ನನಗ ವಿಶೇಷವಾಗಿ ಒತ್ತು ಕೊಡ್ತಿದ್ದ ನಮ್ಮ ಧೋರಣ್ ಸಾಹೇಬ್ರು, ಇವತ್ತು ಅವ್ರನ್ನ ತುಂಬಾ ಮಿಸ್ ಮಾಡ್ಕೊತಾ ಇದೀನಿ. ಮುಂದಿನ ದಿನಗಳಲ್ಲಿ ನಮ್ಮ ಪಟ್ಟಣ ಪಂಚಾಯತಿ ಅಭಿವೃದ್ಧಿ ಬಗ್ಗೆ ಈಗಾಗಲೇ ಅಮೃತ್ 2 ಯೋಜನೆಯಲ್ಲಿ 38 ಕೋಟಿ ರೂಪಾಯಿ ವಾಟರ್ ಸಪ್ಲೈಗೆ ಅನ್ಕೊಂಡು ಅನುಮೋದನೆ ಆಗಿದೆ, ಟೆಂಡರ್ ಆಗಿದೆ. ಅದನ್ನ ಆದಷ್ಟು ಬೇಗ ಮೊದಲು ನಾವು ಇದನ್ನ ಸ್ಟಾರ್ಟ್ ಮಾಡಿ ನಮ್ಮ ಪುರಸಭೆಯ ಪ್ರತಿಯೊಂದು ವಾರ್ಡ್ಗೂ ಪ್ರತಿಯೊಂದು ಮನೆಗಳಿಗೂ ನೀರು ತಲುಪಿಸುವಂತ ಒಂದು ಕಾರ್ಯಕ್ರಮಕ್ಕೆ ಮೊದಲು ಗುದ್ಲಿ ಪೂಜೆ ಮಾಡಿ ಶಾಸಕರ ಒಂದು ಜೊತೆ ಮಾತಾಡಿ ಮತ್ತೆ ನಮ್ಮ ಎಲ್ಲ ಸದಸ್ಯಗಳನ್ನ ಚರ್ಚಿಸಿ ಅದನ್ನ ಸ್ಟಾರ್ಟ್ ಮಾಡ್ತೀವಿ. ಹಾಗೇನೆ ಈಗ SFC ಮತ್ತು 15 ಫೈನಾನ್ಸ್ ಅಲ್ಲಿ ಕೆಲಸ ಕಾರ್ಯಗಳು ಗುದ್ಲಿ ಪೂಜೆನ ಶೀಘ್ರವಾಗಿ ನಾವು ಅದನ್ನ ಆರಂಭಿಸ್ತೇವೆ. ಮತ್ತೆ ನಗರೋತ್ಥಾನದ ಮೊದಲನೇ ಹಂತದ ಒಂದು ಆದಷ್ಟು ಬಹಳಷ್ಟು ಕಾಮಗಾರಿಗಳು ಪೆಂಡಿಂಗ್ ಆಗಿದೆ. ಆ ಗುತ್ತಿಗೆದಾರನ ನಮ್ಮ ಜಿಲ್ಲಾಧಿಕಾರಿಗಳು 2-3 ಬಾರಿ ನೋಟಿಸ್ ಕೊಟ್ಟಿದ್ರು ಸಹ ಆ ವ್ಯಕ್ತಿ ಬಗ್ಗೆ ಯಾವುದೇ ಆದಂತಹ ಒಂದು ಇದಿಲ್ಲ. ಮುಂದಿನ ಮಾಸಿಕ ಸಭೆಯಲ್ಲಿ ಅವರ ಬಗ್ಗೆ ಅವರು ಬಂದು ನಮ್ಮ ಪುರಸಭೆ ಅಭಿವೃದ್ಧಿ ಬಗ್ಗೆ ಕೆಲಸಗಳು ಮಾಡಿಲ್ಲ ಅಂತಂದ್ರೆ ಅವರ ಬಗ್ಗೆ ನಿರ್ದಾಕ್ಷಿಣ್ಯ ಕ್ರಮ ವಹಿಸೋದಕ್ಕೆ ನಾವು ಎಲ್ಲಾ ಸದಸ್ಯಗಳು ಸೇರ್ಕೊಂಡು ಅವ್ರನ್ನ ಜಿಲ್ಲಾಧಿಕಾರಿಗಳ ಬ್ಲಾಕ್ ಲಿಸ್ಟ್ ಅಲ್ಲಿ ಸೇರಿಸೋದಕ್ಕೆ ನಾವು ಅದನ್ನು ಪ್ರಯತ್ನ ಮಾಡ್ತೀವಿ. ಹಾಗೆ ಎಲ್ಲಾ ಸದಸ್ಯಗಳನ್ನ ವಿಶ್ವಾಸಕ್ಕೆ ತಗೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಕೈಯಲ್ಲಾದಷ್ಟು ಅಭಿವೃದ್ಧಿ ಮಾಡೋದಕ್ಕೆ ನಾವು ಪಣ ತೊಟ್ಟು ಜೊತೆಗೆ ಎಲ್ಲಾ ಸದಸ್ಯರ ಪಕ್ಷಾತೀತವಾಗಿ ನಾವು ಜೊತೆ ಇದ್ದು ಕೆಲಸ ಮಾಡ್ತೀವಿ.